ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತು ಮೇಕೆದಾಟು ವಿಷಯ ರಾಜ್ಯಾದ್ಯಂತ ಹೆಚ್ಚು ಚರ್ಚೆ ಆಗ್ತಾ ಇದೆ ಹಾಗೂ ಸದ್ದು ಮಾಡ್ತಾ ಇದೆ. ಅದಕ್ಕೆ ಕಾರಣ ಕಾಂಗ್ರೆಸ್ನ ಪಾದಯಾತ್ರೆ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಮೂರೂ ಪಕ್ಷಗಳು ಒಂದರ ಮೇಲೊಂದು ಆರೋಪವನ್ನು ಮಾಡ್ತಾ ಇದ್ದೇವೆ. ನಿಜವಾಗಿಯೂ ಈ ಮೇಕೆದಾಟು ಯೋಜನೆ ಏನು, ಇದರ ಇತಿಹಾಸ ಏನು, ವಿಳಂಬ ಯಾಕಾಗ್ತಾ ಇದೆ, ಇದಕ್ಕಿರುವ ತಾಂತ್ರಿಕ ತೊಂದರೆಗಳು ಏನು, ತಮಿಳುನಾಡಿನ ಖ್ಯಾತೆ ಏನು, ಎಲ್ಲ ವಿಷಯಗಳ ಬಗ್ಗೆ ಮಾತಾಡಲು ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ನೀರಾವರಿ ತಜ್ಞ ಕ್ಯಾಪ್ಟನ್ ಎಸ್ ರಾಜಾರಾವ್ ಅವರು. ರಾಜಾರಾವ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಜವಾಗಿಯೂ ಈ ಮೇಕೆದಾಟು ಯೋಜನೆ ಏನು, ಸ್ವಲ್ಪ ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೇನ್ ಮಾಡಿ. ಮೇಕೆದಾಟು ಯೋಜನೆ ಒಂದು ಜಲವಿದ್ಯುತ್ ಯೋಜನೆ ಆಗಿದೆ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ತರುವಾಯ ಬೆಂಗಳೂರು ಕುಡಿಯೋ ನೀರಿಗೆ ಮತ್ತು ನೀರಾವರಿಗೆ ಅಂತ ಹೆಚ್ಚುವರಿ ನೀರು 14.5 TMC ಕೊಟ್ಟಿದ್ದಾರೆ. ಈ ಕುಡಿಯೋ ನೀರಿಗೆ ಕೊಟ್ಟಿರೋದು 4.75 TMC. ಅದು ನಮ್ಮ ಅಕೌಂಟಿಗೆ ಬರ್ತಕ್ಕಂಥ ನೀರು, ಅಂದರೆ ಇಟ್ ಈಸ್ ಕಾಲ್ಡ್ ಕನ್ಸ್ಯೂಮಬಲ್ ವಾಟರ್. ಅಷ್ಟು ನೀರು ನಾವು ತೊಗೊಳ್ಬೇಕಾದ್ರೆ ನದಿ ಪ್ರಾಂತ್ಯದಿಂದ ಕನಿಷ್ಠ 23ರಿಂದ 24 TMC ನಾನು ತೊಗೊಳ್ಬೇಕು. ಅಂದರೆ ಈ 24 TMC 10 TMC 34 TMCಗೆ KRS, ಹೇಮಾವತಿ ಇಲ್ಲೆಲ್ಲೂ ನಾನು ನೀರು ಜಾಗ ಮಾಡಿಲ್ಲ. ಆ ನೀರಿಗೆ ಹೊಸ ಜಾಗ ಬೇಕು. ಹಾಗಾಗಿ ಈ 34 TMC ಮತ್ತು ಹೆಚ್ಚುವರಿಯಾಗಿ ನದಿಲಿ ಹರಿತಕ್ಕಂಥ ನೀರು ಹಿಡ್ಕೊಳ್ಳೋಕ್ಕಾಗಿ ಮೇಕೆದಾಟು ಪ್ರಾಜೆಕ್ಟಲ್ಲಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅಂತ ಕಟ್ತಾ ಇದ್ದೀವಿ. ಅಲ್ಲಿ ಇದನ್ನು ಶೇಖರಣೆ ಮಾಡಿ ತಮಿಳುನಾಡಿಗೆ ಏನು ನೀರು ಬಿಡಬೇಕು ಅಂತ ಟ್ರಿಬ್ಯುನಲ್ಲು ಸುಪ್ರೀಂ ಕೋರ್ಟು ಹೇಳಿದೆ, ಅಷ್ಟು ನೀರು ಮೊದಲನೇ ಚಾರ್ಜ್ ಆಗಿ ಅವ್ರಿಗೆ ಬಿಟ್ಟು ಆಮೇಲೆ ಉಳಿರೋ ನೀರನ್ನ ಇದಕ್ಕೆ ನಾವು ಉಪಯೋಗಿಸ್ಬೇಕು ಅಂತ ಮಾಡಿರೋ ಯೋಜನೆ. 400 ಮೆಗಾವಾಟ್ ಪವರು ವಿದ್ಯುತ್ ಶಕ್ತಿ ತಯಾರು ಮಾಡೋದು. ವಿದ್ಯುತ್ ಶಕ್ತಿ ತಯಾರು ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಟ್ರಿಬ್ಯುನಲ್ ಕೂಡ ಅವ್ರ ಆದೇಶದಲ್ಲಿ ಹೇಳಿದ್ದಾರೆ. ಯಾವ್ಯಾವ ರಾಜ್ಯಕ್ಕೆ ಏನು ನೀರು ಹಂಚಿದ್ದಾರೋ ಅದು ನೀರಾವರಿಗಾಗಲಿ, ಕುಡಿಯೋದಕ್ಕಾಗಲಿ, ವಿದ್ಯುತ್ ಶಕ್ತಿಗಾಗಲಿ ಅವರವ್ರ ಪ್ರಾಂತ್ಯದಲ್ಲಿ ಉಪಯೋಗಿಸ್ಕೋಬೋದು ಅಂತ ಹೇಳಿದ್ದಾರೆ. ಯಾವ ಅಡಚಣೆ ಇಲ್ಲ ಅಂತ. ಹಾಗಾಗಿ ಈ ಯೋಜನೆ ನಾವು ಮಾಡಿದ್ವಿ. ಈ 4.75 TMC ಫೀಟ್ ವಾಟರು ಇದು ಬೆಂಗಳೂರಿನ ಕುಡಿಯುವ ನೀರಿನ ಸೌಕರ್ಯಕ್ಕಾಗಿ ಬಳಸ್ಕೊಳ್ಳಿಕ್ಕೆ ಅಲ್ವಾ? ಹೌದು ಹೌದು. ಇದು ಮೊದಲು ಕಾವೇರಿ ಟ್ರಿಬ್ಯುನಲ್ನವರು ಬರೀ 1/3 ಬೆಂಗಳೂರು ಕಾವೇರಿ ಪ್ರಾಂತ್ಯದಲ್ಲಿದೆ, ಜಲಾನಯನ ಪ್ರಾಂತ್ಯದಲ್ಲಿ ಅಂತೂ ಅಲ್ಲಿರೋ ಪಾಪ್ಯುಲೇಷನ್ ಮಾತ್ರ ಮಾಡ್ಕೊಂಡು ಕೊಟ್ಟರು. ಸುಪ್ರೀಂ ಕೋರ್ಟ್ ಅವ್ರನ್ನ ಓವರ್ ರೂಲ್ ಮಾಡಿ ಬೆಂಗಳೂರು ಮಹಾನಗರ ಇದು ಭಾಳ ಅತಿ ವೇಗದಲ್ಲಿ ಬೆಳೀತಾ ಇದೆ, ಇದನ್ನು ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಪಾಪ್ಯುಲೇಷನ್ಗೂ ನೀರು ಕೊಡಬೇಕು ಅಂಥೇಳಿ ಇದು 2011ರ ಜನಗಣತಿ ಪ್ರಕಾರ ಕೊಟ್ಟಿರೋ ನೀರು. ಇವತ್ತಾಗಲೇ ನಾವು 22ರಲ್ಲಿದ್ವಿ, 10 ವರ್ಷ ದಾಟಿದ್ವಿ. ಆ ನೀರು ಅವತ್ತು ಕೊಟ್ಟಿದ್ದು ಇವತ್ತು ಸಾಕಾಗಲಾರ್ದು. ಹಾಗಾಗಿ ನೀರು ನಮಗೆ ಆ ಉದ್ದೇಶದಿಂದ ನಮಗೆ ಸುಪ್ರೀಂ ಕೋರ್ಟ್ನವರು ನಮ್ಗೆ ರಕ್ಷಣೆ ಕೊಟ್ಟು ಕುಡಿಯೋ ನೀರು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ 2019ರಲ್ಲೇ DPR ಅನ್ನು ಕೇಂದ್ರ ಜಲ ಆಯೋಗಕ್ಕೆ ಸಲ್ಲಿಸಿದೆ. ಸೊ ಆದರೂ ಕೂಡ ಈ ಯೋಜನೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದು ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಅವಗಾಹನೆಯಲ್ಲೇ ಇದೆ. ಸೊ ಏನು ಕಾರಣ ಇದಕ್ಕೆಲ್ಲ? ಈ ಕಾರಣ ನಾವು ಹುಡುಕಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಹಿಂದೆ ಹೋಗಬೇಕಾಗತ್ತೆ. ಇಲ್ಲಿ ಏನಾಗಿದೆ, ತಮಿಳುನಾಡವ್ರು ಯಾಕೆ ನಮ್ಮ ಯೋಜನೆಗೆ ಪದೇ ಪದೇ ಎಲ್ಲ ರೂಟಲ್ಲೂ ನಮ್ಗೆ ಅಡ್ಡ ಬರ್ತಾ ಇದ್ದಾರೆ ಎಂಬುದು ನಾವು ತಿಳ್ಕೊಳ್ಳೋದು ಬಹಳ ಪ್ರಾಮುಖ್ಯತೆ. ಬಹುಶಃ ನಮ್ಮ ನಾಯಕರು, ಪೊಲಿಟಿಕಲ್ ಪಾರ್ಟೀಸು, ಯಾವುದೇ ಸರ್ಕಾರ ಆಗಲಿ ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ. ಇಲ್ಲಿ ಏನು ಉದ್ದೇಶ ಎಂಬುದನ್ನು ನಾವು ತಿಳ್ಕೊಂಡ್ರೆ ಬಹುಶಃ ನಮ್ಮ ಮುಂದೆ ಏನು ಮಾಡಬೇಕು ಎಂಬುದು ಅರ್ಥ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಪೆನಿನ್ಸುಲಾರ್ ರಿವರ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಏನು ಕೇಂದ್ರ ಸರ್ಕಾರ ಬರೀ ಕಾಗದದ ಮೇಲೆ ಇಟ್ಟಿದೆ, ಅಂದರೆ ಮಹಾನದಿ, ಗೋದಾವರಿ, ಕೃಷ್ಣ, ಪೆನ್ನಾರ್, ಕಾವೇರಿ ಲಿಂಕ್, ಈ ಮೂಲಕ ಇಂಟರ್ ಲಿಂಕಿಂಗ್ ಆಫ್ ರಿವರ್ ಪ್ರೋಗ್ರಾಮ್ ಒಂದು ಮಾಡಿದ್ದಾರೆ. ಮೊದಲು ಆ ಪ್ರೋಗ್ರಾಮ್ ಬೇರೆಯೇ ಇತ್ತು. ಆಲ್ಮಟ್ಟಿ, ಕೃಷ್ಣದಿಂದ ಆಲ್ಮಟ್ಟಿಗೆ ಬಂದು ಆಲ್ಮಟ್ಟಿಯಿಂದ ಪೆನ್ನಾರ್ಗೆ ಹೋಗಬೇಕಾಗಿತ್ತು. ನಮ್ಮನ್ನು ಕೈ ಬಿಟ್ಟುಬಿಟ್ರು. ಯಾಕೆ ಬಿಟ್ಟರು ಅದು ಆಮೇಲೆ ಚರ್ಚೆ ಮಾಡೋಣ. ಬಟ್ ಲಿಂಕ್ ಈಗಿರೋದು ಆ ಕಡೆಯಿಂದ. ಆ ನೀರನ್ನ ತಗೊಂಬಂದು ಅವ್ರು ಉಪಯೋಗಿಸ್ಕೊಳ್ಳೋದಕ್ಕೆ ಅವರಲ್ಲಿ ಕಾವೇರಿ, ವೈಗೈ, ಗುಂಡಾರ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಆಗಾಗಲೇ ಅದು ಶುರುವಾಗೋಗ್ಬಿಟ್ಟಿದೆ, ಆ ಕೆಲಸ ನಡೀತಾ ಇದೆ. ಆ ಪ್ರಾಜೆಕ್ಟಲ್ಲಿ ಆ ನೀರು ಯಾವಾಗ ಬರುತ್ತೋ ದೇವರಿಗೆ ಗೊತ್ತು. PRD ಸ್ಕೀಮು ಇಂಪ್ಲಿಮೆಂಟ್ ಆದಾಗ ಅದಕ್ಕೆ ಅಡಚಣೆಗಳು ಭಾಳಷ್ಟಿವೆ. ಅದು ಬಂದಾಗ ನೀರು ತೊಗೊಂಡು ಹೋಗಬೇಕು. ಅದಕ್ಕೆ ಮೊದಲು ಈ ಸರ್ಪ್ಲಸ್ ವಾಟರ್ನ ನಾವು ತೊಗೊಂಡು ಹೋಗಬೇಕು. ಯಾಕೆಂದರೆ ಸರ್ಪ್ಲಸ್ ವಾಟರ್ ಸಿಗತ್ತೆ ಅಂತ ಅವರು ಸುಳ್ಳು ತಿಳ್ಕೊಂಡ್ಬಿಟ್ಟಿದ್ದಾರೆ.
ಇಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಕಾವೇರಿ ಟ್ರಿಬ್ಯುನಲ್ ಮುಂದೆ ಎಲ್ಲ ಸರ್ಕಾರಗಳು ಯಾವುದೇ ಒಂದು ನ್ಯಾಯಾಧಿಕರಣ ಆಗಲಿ ನ್ಯಾಯಾಲಯ ಆಗಲಿ ಒಂದು ಕೇಸನ್ನು ಇತ್ಯರ್ಥ ಮಾಡಬೇಕಾದ್ರೆ ಯಾವ್ಯಾವ ಸಮಸ್ಯೆಗಳು ಅವ್ರು ತೀರ್ಮಾನ ಕೊಡಬೇಕು ಅಂಥದ್ದು ಇಶ್ಯೂಸ್ ಅಂತ ಫ್ರೇಮ್ ಮಾಡ್ತಾರೆ. ಆ ಇಶ್ಯೂ ಎಲ್ಲ ರಾಜ್ಯಗಳು ಕೊಡುತ್ತೆ ಒಂದು ಡ್ರಾಫ್ಟ್ ಇಶ್ಯೂ, ಅದನ್ನು ಚರ್ಚೆ ಮಾಡಿಬಿಟ್ಟು ಎಲ್ಲ ರಾಜ್ಯಕ್ಕೆ ಫೈನಲಿ ಇಶ್ಯೂ ಮಾಡ್ತಾರೆ. ಇಲ್ಲಿ ಕಾವೇರಿ ಟ್ರಿಬ್ಯುನಲ್ ಕೂಡ ಅದೇ ರೀತಿ ಮಾಡಿ 50 ಇಶ್ಯೂಗಳು ಫ್ರೇಮ್ ಮಾಡಿದರು. 50ನೇ ಇಶ್ಯೂಲಿ ಏನು ಹೇಳ್ತಾರೆ, ನಾವು 50% ಡಿಪೆಂಡಬಿಲಿಟಿ ಅಂದರೆ 100 ವರ್ಷ ತೊಗೊಂಡು 50 ವರ್ಷ ಖಾತ್ರಿ ಅಷ್ಟು ನೀರು ಬರುತ್ತೆ. ಆ ನೀರು 740 TMC ಅಂತ ಹಂಚಿಬಿಟ್ರು 4 ರಾಜ್ಯಕ್ಕೂ. ಬಟ್ ಇನ್ನು 50 ವರ್ಷ 740ಕ್ಕನ್ನ ಜಾಸ್ತಿ ಬರ್ಬೋದು ಅಥವಾ 740ಕ್ಕನ್ನ ಕಮ್ಮಿ ಬರ್ಬೋದು. ಕಮ್ಮಿ ಬಂದರೆ ಸಂಕಷ್ಟ ಸೂತ್ರ, ಅದನ್ನು ಹೇಗೆ ಮಾಡಬೇಕು ಅಂತ ಆ 50 ಇಶ್ಯೂಲ್ಲಿದೆ. ಸಂಕಷ್ಟ ಸೂತ್ರ ಏನು ಮಾಡಬೇಕು ಅಂತ ಒಂದಿದೆ, ಇನ್ನೊಂದು ಸರ್ಪ್ಲಸ್ ಬಂದಾಗ ಯಾವ್ಯಾವ ರಾಜ್ಯಕ್ಕೆ ಹೇಗೆ ಹಂಚಬೇಕು ಅಂತ ಇದೆ. ಈ ಇಶ್ಯೂ ಇದೆ. ಈ ಇಶ್ಯೂ ಜಡ್ಜ್ಮೆಂಟ್ ಕೊಡೋ ಕಾಲಕ್ಕೆ ಎರಡರ ಬಗ್ಗೆನೂ ಹೇಳಬೇಕಲ್ವ, ಹೇಳಲಿಲ್ಲ. ಬರೀ ಡಿಫಿಸಿಟಿಗೆ ಮಾತ್ರ ಹೇಳಿಬಿಟ್ರು ಅದು ಸಮಾನಾಂತರವಾಗಿ ನೀವು ಹಂಚ್ಕೊಳ್ಳಿ ಅದನ್ನು. ಬಟ್ ಸರ್ಪ್ಲಸ್ ವಾಟರ್ ಹೇಗೆ ಮಾಡಬೇಕು ಅಂತೂ ಅವರೂ ಹೇಳಲಿಲ್ಲ, ಸುಪ್ರೀಂ ಕೋರ್ಟು ಹೇಳಲಿಲ್ಲ. ತರುವಾಯ ಯಾವ ರಾಜ್ಯಗಳು ಇನ್ಕ್ಲೂಡಿಂಗ್ ತಮಿಳ್ನಾಡು ಅವರು ಕೇಳಲಿಲ್ಲ, ಸ್ವಾಮಿ ಸರ್ಪ್ಲಸ್ ವಾಟರ್ ಏನು ಮಾಡಬೇಕು, ನಾವು ಕೇಳಬೇಕಾಯ್ತು, ನಾವು ಕೇಳಲಿಲ್ಲ. ಹೀಗಾಗಿ ನಾವು ಯಾರೂ ಕೇಳಲಿಲ್ಲ. ಆದರೆ ನಮ್ಮ ಮೇಲೆ ಒಂದು ಜವಾಬ್ದಾರಿ ಹಾಕಿದರು. ಏನು ಹಾಕಿದರು, 177.25 TMC ಬೆಳೆಗುಂಡ್ರಲ್ಲಿ ನೀವು ತಮಿಳ್ನಾಡಿಗೆ ತಿಂಗಳ ಇಷ್ಟಿಷ್ಟು ಬಿಡಬೇಕು ಅಂತ ಬಿಟ್ಟರು. ಅದು ಬಿಟ್ಟು ನಮಗೆ ಬೇರೆ ಯಾವ ಕಂಡೀಷನ್ನೂ ಇಲ್ಲ. ಆ ಸರ್ಪ್ಲಸ್ ವಾಟರ್ ಬೆಳೆಗುಂಡ್ರು ಎಲ್ಲಿಂದ ಬರುತ್ತೆ, ನಮ್ಮ ರಾಜ್ಯದಿಂದಲೇ ಬರುತ್ತೆ. ಹಾಗಾಗಿ ನಾವು ಅಂದ್ಕೊಂಡು ಇದು ನಮಗೆ ಬಿಟ್ಟಿದ್ದಾರೆ, ಕೆಳಗಡೆ ಭಾಗದಲ್ಲೂ ಅವ್ರಿಗೂ ಸರ್ಪ್ಲಸ್ ವಾಟರ್ ಬರೋದು ಅವ್ರಿಗೆ ಬಿಟ್ಟಿದ್ದಾರೆ, ಇದು ನಮಗೆ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡು ನಾವು ಮಾಡ್ಕೊಂಡ್ವಿ. ಹಾಗೆ ಅಂದ್ಕೊಂಡು ಈಗ ತಮಿಳ್ನಾಡವರು ಅವರಾಗಲೇ ಕಾವೇರಿ ವೈಗೆ ಗುಂಡಾರಲ್ಲಿ ಸರ್ಪ್ಲಸ್ ವಾಟರ್ ಬರುತ್ತೆ ಎಂಬ ಒಂದು ಯಾವಾಗಲೂ ಬರುತ್ತೆ ಅಂತಂದು ಈಗಲೇ ಯಾಕೆ ಇದನ್ನು ತಗೋಬಾರ್ದು ಅಂತ ಮಾಡಿದ್ದಾರೆ. ಇದು ಅವ್ರ ಮೂಲ ಉದ್ದೇಶ. ಇದಕ್ಕೆ ಯಾವಾಗ ನಾವು ಮೇಕೆದಾಟು ಪ್ರಾಜೆಕ್ಟ್ ಕಟ್ಟಿ ಸರ್ಪ್ಲಸ್ ವಾಟರ್ ನಮ್ಮಲ್ಲೇ ಹಿಡ್ಕೊಂಡು ನಾವು ಉಪಯೋಗಿಸ್ತೀವಿ ಅಂತ ನಾವು ಹೇಳಿಬಿಟ್ವೋ ಅವ್ರಿಗೆ ಕಸವಿಸೆ ಆಯಿತು. ಅವ್ರು ಇದನ್ನು ಹೇಗಾದರೂ ತಡಿಬೇಕು ಅಂತ ಎಲ್ಲೆಲ್ಲಿ ಆಸ್ಪದ ಇದೆಯೋ ಸುಪ್ರೀಂ ಕೋರ್ಟಲ್ಲಿ ಒಂದು IA-20 ಫೈಲ್ ಮಾಡಿದ್ದು 2014ನಲ್ಲಿ. ಅವಾಗಿನ್ನೂ ನಾವು ಆಗ್ತಾನೆ ನಾವು ಗ್ಲೋಬಲ್ ಇಂಟ್ರೆಸ್ಟು ಕರೀಲಿಕ್ಕೆ ನಾವು ನೋಟಿಫಿಕೇಷನ್ ಅದಕ್ಕೆ ತಡೆ ಒಡ್ಡಿದ್ರು. ಸ್ಟೇಟಸ್ಗೂ ಮೇಂಟೈನ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಮುಂದೆ ಹೋಯಿತು. ಅಂದರೆ ಅವ್ರ ಉದ್ದೇಶ ಮೊದಲು ಅಲ್ಲಿ ತಡೆ ಹಾಕಿದರು, ನಾವು ಟೆಂಡರ್ ಕರೆಯೋದಕ್ಕೆ ಮಾಡ್ದು ಅಂತ. ಅದಾದಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟು CWMA ಸ್ಥಾಪನೆ ಆಯಿತು. ಅಲ್ಲಿ ಅಡ್ಡ ಬಂದರು. ಇದು ಅಜೆಂಡಾ ಒಳಗೆ ಬಂದರೂ ಮೇಕೆದಾಟು ಪ್ರಾಜೆಕ್ಟ್ DPR ಕ್ಲಿಯರೆನ್ಸ್ ಮಾಡಬೇಕು ಅಂತ ಇದುವರೆಗೂ ಆಯಿತು, ಅವರು ಒಪ್ಪಿಗೆ ಕೊಟ್ಟಿಲ್ಲ. ಅವ್ರು ಹಠ ಹಿಡಿದು ಕೂತಿದ್ದಾರೆ, ಅಲ್ಲಿ ಚರ್ಚೆನೂ ಆಗ್ತಾಯಿಲ್ಲ, ಮುಂದೆ ಹೋಗ್ತಾಯಿಲ್ಲ. ಅದಾದಮೇಲೆ ನಾವು EAC MOEF ಅಲ್ಲಿ ಹೋಗಿ ನಮಗೆ TOR ಕೊಡಿ ಸ್ವಾಮಿ, ಇದು ಕಂಡೀಷನ್ ಹಾಕಿದ್ರು ಯಾರು CWC ನಮಗೆ DPR ಮಾಡೋದಕ್ಕೆ ಕಂಡೀಷನ್ ಏನು ಹಾಕಿದ್ರು, ಅವರಲ್ಲಿ ಚೀಫ್ ಸೆಕ್ರೆಟರಿ ಅವರು ಕೆಲವು ಪಾಯಿಂಟ್ ಹಾಕಿದ್ರು, ಅದನ್ನು ನೀವು ಪಾಲಿಸಬೇಕು. CWMA ಕ್ಲಿಯರೆನ್ಸ್ ತೊಗೋಬೇಕು, ಆಲ್ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸು ಇವನ್ನೆಲ್ಲ ತೊಗೋಬೇಕು ಅಂತ 3 ಕಂಡೀಷನ್ ಹಾಕಿಬಿಟ್ರು. ಆ ಕಂಡೀಷನ್ ಪಾಲಿಸಿ ಮಾಡಬೇಕು. CAA ಹಂಗೆ ನಿಂತೋಯ್ತು, ಸುಪ್ರೀಂ ಕೋರ್ಟಲ್ಲಿ ಹಂಗೆ ನಿಂತೋಯ್ತು. ಇಲ್ಲಿ MOEF ಅಲ್ಲಿ ಹೋದಾಗ ಇವರು 15 ಮೀಟಿಂಗ್ ಆಗಿದೆ, ಸಬ್ಜೆಕ್ಟ್ ಪ್ರತಿ ಮೀಟಿಂಗಲ್ಲೂ ಬರ್ತದೆ, ಅಲ್ಲೂ ಮುಂದೆ ಹೋಗ್ತಾ ಇಲ್ಲ, ಅಲ್ಲೂ ತಮಿಳ್ನಾಡವರು ಅಡ್ಡ ಹಾಕಿದರು. ಹೀಗಾಗಿಬಿಟ್ಟು ಪ್ರತಿಯೊಂದು ಇದು ಸಾಲದು ಅಂತ ನಾವು ಸುಳ್ಳೆ ನಾವು ಸುಲಭವೇ ಮಾಡಿಬಿಟ್ಟಿದ್ದೀವಿ ಕೆಲಸ ಅಂದ್ಕೊಂಡು ಈ NGT ಮೆಡ್ರಾಸ್ ಬೆಂಚಲ್ಲಿ ಅಲ್ಲಿ ಹೋಗಿ ಒಂದು ಕಮಿಟಿ ಸ್ಥಾಪನೆ ಮಾಡಿಸಿದ್ರು. ಅವ್ರು ಹೋಗಿ ಇನ್ಸ್ಪೆಕ್ಟ್ ಮಾಡಿ ಅದಕ್ಕೆ ನಾವು ಒದ್ದಾಡಿಕೊಂಡು ಮತ್ತೆ ಕೇಂದ್ರ NGT ಮುಂದೆ ಹೋಗಿ ಅದಕ್ಕೆ ಸ್ಟೇ ತಂದು ಮಾಡಬೇಕಾಯ್ತು. ಹೀಗೆ ಪ್ರತಿ ಹಂತದಲ್ಲೂ ಅವರ ಉದ್ದೇಶ ಸಾಧನೆ ಮಾಡಿಕೊಳ್ಳೋಕ್ಕಾಗಿ ನಮಗೆ ಪದೇ ಪದೇ ಅಡ್ಡ ಹಾಕ್ತಾ ಇದ್ದಾರೆ. ತಮಿಳುನಾಡದ ಇನ್ನೊಂದು ಆತಂಕ ನಮಗೆ ಗೊತ್ತಿರೋ ಮಟ್ಟಿಗೆ ಈವರೆಗೆ ಅದಕ್ಕೇನು ಸ್ವಾಭಾವಿಕವಾಗಿ ಕರ್ನಾಟಕ ಜಲನಯನ ಪ್ರದೇಶಗಳಲ್ಲಿ ಏನು ನೀರು ಹರಿತಾ ಇತ್ತು, ಎಕ್ಸೆಸ್ ಮಳೆ ಬಂದಾಗ ಇದೆಲ್ಲ ಅದು ಸ್ವಾಭಾವಿಕವಾಗಿ ಅದಕ್ಕೆ ಸಿಗ್ತಾ ಇದೆ. ಈ 177 TMC ನೀರೇನಿದೆ ಅದರ ಹೊರತಾಗಿ ಪ್ರತಿ ವರ್ಷ ಒಂದಿಷ್ಟು ಚೆನ್ನಾಗಿ ಮಳೆ ಆದಾಗ ಒಂದಿಷ್ಟು TMC ನೀರು ತಮಿಳುನಾಡಿಗೆ ಸ್ವಾಭಾವಿಕ ಹರಿದು ಹೋಗುತ್ತೆ ನೈಸರ್ಗಿಕವಾಗಿ. ಸೊ ಒಂದು ವೇಳೆ ಕರ್ನಾಟಕ ಮೇಕೆದಾಟುವಲ್ಲಿ ಡ್ಯಾಮ್ ಕಟ್ಟಿದರೆ ಆ ನೀರನ್ನು ಇದನ್ನು ಹಿಡಿದಿಟ್ಕೊಳ್ಳುತ್ತೆ, ನಾನು ಕರ್ನಾಟಕದ ಮುಲಾಜಿಗೆ ಒಳಗಾಗಬೇಕಾಗತ್ತೆ ಅನ್ನೋದು ಒಂದು ದೊಡ್ಡ ಅದರದ ಆತಂಕ. ಅದು ತಪ್ಪು ಕಲ್ಪನೆ. ಆ ನೀರೆಲ್ಲ ಎಲ್ಲಿ ಇದುವರೆಗೂ ಹರಿದು ಹೋಗ್ತಿತ್ತು, ಬೆಳೆಗುಂಡ್ಲಲ್ಲಿ ಹರಿದು ಹೋಗ್ತಿತ್ತು.
ನಾವು ಬಿಳಿಗುಂಡ್ಲು ಹತ್ತಿರನೇ ನಮ್ಮ ಡ್ಯಾಮ್ ಕಟ್ತಾ ಇದ್ದೀವಿ. ಅಂದರೆ ಬಿಳಿಗುಂಡ್ಲು ದಾಟಿ ಏನೂ ಹೋಗಿ ಅವರಲ್ಲಿ ಹೋಗ್ತಾ ಇರಲಿಲ್ವಲ್ಲ. ಬಿಳಿಗುಂಡ್ಲು ಕೆಳಗಡೆ ಭಾಗದಲ್ಲಿ ಬಂದು ಸೇರ್ತಾ ಇದ್ದರೆ ಅವ್ರ ಮಾತಿಗೆ ಏನಾದರೂ ಒಂದು ಸತ್ಯ ಇದೆ, ನಾವು ಅದನ್ನು ಗಮನಿಸಬೇಕು ಅಂತ. ಇದು ಬಿಳಿಗುಂಡ್ಲಲ್ಲಿ ಬಂದು ಹಾದು ಹೋಗಿದ್ದೇ ತಾನೇ ಅವ್ರಿಗೆ ನೀರು, ಅಲ್ಲೇ ತಾನೇ ನಾವು 177.25 ಕೊಡಬೇಕು. ಈಗ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಲ್ಲ. ಮತ್ತು ಬರಗಾಲ ಸಂದರ್ಭದಲ್ಲಿ ಮತ್ತು ನೀರು ಕಮ್ಮಿ ಇದ್ದಾಗ ಇಲ್ಲಿ ನಾವು ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅವರು 177 TMC ಬಿಡಲಿಕ್ಕೂ ಅನುಕೂಲ ಆಗುತ್ತೆ ಅವ್ರಿಗೆ ಅಲ್ವಾ? ಅದು ಅನುಕೂಲ ಆಗುತ್ತೆ. ಬರೀ ಬರಗಾಲ ಬಂದಾಗ ಪ್ರಪೋರ್ಷನೇಟ್ಲಿ ಶೇರ್ ಮಾಡ್ತೀವಿ. ಅದು ಎಷ್ಟು 150, 140, 170 ಎಷ್ಟಾಗುತ್ತೋ ಅಷ್ಟು ನಾವು ಬಿಡಲೇಬೇಕು. ಅದನ್ನು ಬಿಡ್ತದೆ. ಈಗ ಈ ಡ್ಯಾಮಿಂದ ಬಿಡಿ, KRS ಇಂದ ಬಿಡಿ, ಕಬಿನಿಯಿಂದ ಬಿಡಿ ಎಂಬ ಕ್ವಶನ್ನೇ ಬರೋದಿಲ್ಲ. ಅದ್ರ ಜೊತೆ ಒಂದು ಅಂಶ ನಮ್ಮ ಸರ್ಕಾರನೂ ಗಮನಿಸಬೇಕು. ಏನಂದರೆ ಅವ್ರಿಗೆ ಇನ್ನೊಂದು ಹೇಳಿದ್ದಾರೆ, ಈ 177.25 ಏನಿದೆ ಇದಲ್ಲದೆ ಕೇರಳದವ್ರಿಗೇನು 30 TMC ಹಂಚಿದ್ದಾರೆ ಟ್ರಿಬ್ಯುನಲ್ಲು. ಅದರಲ್ಲಿ ಅವ್ರು ಇನ್ನೂ ಪೂರ್ತಿ ಉಪಯೋಗಿಸಿಲ್ಲ. ಇನ್ನು ಅವ್ರಿಗೆ ಕಾವೇರಿ ಕಬಿನಿ ರಿವರಿಂದ ಸುಮಾರು ಒಂದು 18ರಿಂದ 19 TMC ಅವ್ರಿಗೆ ಹೋಗಬೇಕು. ಅದರಲ್ಲಿ ಈಗ ಸದ್ಯಕ್ಕೆ 3-4 TMCನೇ ಅವರು ಉಪಯೋಗಿಸಿರೋದು. ಅವ್ರು ಉಪಯೋಗಿಸೋವರೆಗೂ ಅವ್ರು ಉಪಯೋಗಿಸದೇ ಇರ್ತಕ್ಕಂಥ ಅವ್ರ ಪಾಲಿನ ಕಬಿನಿ ಒಳಗೆ ಬರೋ ನೀರು ನಾವು ಇಲ್ಲೇ ಬಿಡಬೇಕು, ಬಿಳಿಗುಂಡ್ಲಲ್ಲೇ ಬಿಡಬೇಕು. ಅದು ಈ 177.25 ಸೇರಿಲ್ಲ, ಅದು ಎಕ್ಸ್ಟ್ರಾ ಆಗುತ್ತೆ. ಅದು ಎಷ್ಟು ಎಂಬುದು CWMA ತೀರ್ಮಾನ ಮಾಡ್ತಾರೆ, ಅದನ್ನು ಅವರು ನೋಡ್ತಾರೆ. ಅಷ್ಟು ನಾವು ಬಿಡಬೇಕಾಗುತ್ತೆ. ಅದು ನಮಗೆ ವಿಧಿ ಇಲ್ಲ. ಯಾಕೆಂದರೆ ಟ್ರಿಬ್ಯುನಲ್ ಆರ್ಡರ್ ಹಾಗೆ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮವ್ರದ್ದು ಎಡವಿದ್ರು. ಅಲ್ಲಿ ಕೇಳಬೇಕಾಗಿತ್ತು, ಸ್ವಾಮಿ ಭವಾನಿಯಿಂದ ಬರೋ ನೀರು ಅವ್ರಿಗೆ ಹೋಗಲಿ, ಕಬಿನಿಯಿಂದ ಹೋಗೋದು ಪೂರ್ತಿ ಅವ್ರಿಗೆ ಯಾಕೆ ಹೋಗಬೇಕು, ನಮಗೂ ಅರ್ಧ ಕೊಡಿ ಅಂತ ನಮ್ಮವ್ರು ಕೇಳಬೇಕಾಗಿತ್ತು. ಯಾಕೆ ಕೇಳಲಿಲ್ಲ ದೇವರಿಗೆ ಗೊತ್ತು. ಕೇಳಿದರೆ ನಮ್ಗೆ ಅದರಲ್ಲಿ 50% ಸಿಕ್ಕಿರೋದು. ಎಲ್ಲ ನಾವು ಬಿಡೋ ಅವಶ್ಯಕತೆ ಇರಲಿಲ್ಲ, ಮಾಡಲಿಲ್ಲ, ನಾವು ಕಳ್ಕೊಂಡ್ವಿ. ಅದು